ದೇವರ ಸೇವೆ ದುಬಾರಿ. ದೇವರ ಸೇವೆಗೆ ಭಾರಿ ದರ ಏರಿಕೆ ಮಾಡಿದ ಮುಜರಾಯಿ ಇಲಾಖೆ. ಎ ಗ್ರೇಡ್ ದೇವಸ್ಥಾನಗಳಲ್ಲಿ ದೇವರ ಪೂಜಾ ಸೇವೆಗಳಿಗೆ ಡಬಲ್ ದರ ನಿಗದಿಯಾಗಿದೆ. ದಕ್ಷಿಣ ಕನ್ನಡ ಭಾಗದ ಮುಜರಾಯಿ ದೇವಸ್ಥಾನಗಳಲ್ಲಿ ದೇವರ ಸೇವೆ ದುಬಾರಿಯಾಗಿದೆ. ದೇವರ ಸೇವೆಗೆ ಭಾರಿ ದರವನ್ನ ಏರಿಕೆ ಮಾಡಿದೆ ಮುಜರಾಯಿ ಇಲಾಖೆ. ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು, ದುರ್ಗಾಪರಮೇಶ್ವರಿ ದೇಗುಲಗಳಲ್ಲಿ ಈಗ ಸೇವೆ ಮಾಡಬೇಕು ಅಂತ ಅಂದ್ರೆ ದೇವರ ಸೇವೆಗೆ ಶುಲ್ಕ ಹೆಚ್ಚಳ ಆಗಿದೆ. ಎ ಗ್ರೇಡ್ ದೇವಸ್ಥಾನಗಳಲ್ಲಿ ದೇವರ ಪೂಜಾ ಸೇವೆಗಳಿಗೆ ಡಬಲ್ ದರವನ್ನ ನಿಗದಿ ಮಾಡಿದೆ ಮುಜರಾಯಿ ಇಲಾಖೆ. ಎ ಗ್ರೇಡ್ ದೇವಸ್ಥಾನಗಳಲ್ಲಿ ದೇವರ ಪೂಜಾ ಸೇವೆಗಳಿಗೆ ದರ ಹೆಚ್ಚಳ ಆಗಿದೆ. 1 to ಡಬಲ್ ಆಗಿದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ದೇವಸ್ಥಾನಗಳಿಗೆ ಹೋಗಿ ದೇವರ ಸೇವೆಯನ್ನ ಸಲ್ಲಿಸ್ತೀವಿ ಅಂತ ಅಂದ್ರೆ ಅದಕ್ಕೆ ದರ ಹೆಚ್ಚಳ ಆಗಿದೆ. ಹೂವಿನ ಸೇವೆ 120 ರೂಪಾಯಿ ಇತ್ತು, ಏಕಾಏಕಿ 200 ರೂಪಾಯಿಗೆ ಅದನ್ನ ಹೆಚ್ಚಳ ಮಾಡಿದ್ದಾರೆ. 1 to ಡಬಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಈಗ ದಕ್ಷಿಣ ಕನ್ನಡ ಭಾಗದ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಈ ದರ ನಿಗದಿಯಾಗಿರೋದು ಅಂದ್ರೆ 1 to ಡಬಲ್ ಆಗಿದೆಯಾ? ಪ್ರಮುಖವಾಗಿ ಯಾವ್ಯಾವ ದೇವಸ್ಥಾನ? ಶ್ವೇತಾ, ಹೌದು. ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂತಹ ಅನೇಕ ಎ ಗ್ರೇಡ್, ಬಿ ಗ್ರೇಡ್ ಮತ್ತು ಸಿ ಗ್ರೇಡ್ ನ ದೇವಸ್ಥಾನಗಳಿರುವಂತದ್ದು. ಅದರಲ್ಲಿ ಪರ್ಟಿಕ್ಯುಲರ್ಲಿ ಕೆಲವೊಂದು ಗುರುತಿಸಬಹುದಾದಂತಹ ದೇವಸ್ಥಾನಗಳಲ್ಲಿ ಅಂದ್ರೆ ಒಂದು ರಾಜ್ಯದ ನಂಬರ್ 1 ಶ್ರೀಮಂತ ದೇಗುಲ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇದು ಕೂಡ ಎ ಗ್ರೇಡ್ ಟೆಂಪಲ್. ಈ ಎರಡು ದೇವಸ್ಥಾನಗಳಲ್ಲಿ ಬರೋಬ್ಬರಿ 100 ರೂಪಾಯಿಂದ 150 ರೂಪಾಯಿಯನ್ನ ಏಕಾಏಕಿಯಾಗಿ ಅವುಗಳ ಸೇವೆಗಳಲ್ಲಿ ಹೆಚ್ಚಳವನ್ನ ಮಾಡಿದವು. ನಾವು ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಹೋದ್ರೆ, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಹಳ ಪ್ರಖ್ಯಾತಿಯನ್ನ ಗಳಿಸಿರುವಂತದ್ದೇ ಹೂವಿನ ಪೂಜೆಗೆ. ಅಂದ್ರೆ ದುರ್ಗಾ ಪರಮೇಶ್ವರಿ ದೇವಿಗೆ ಹೂವಿನ ಪೂಜೆಯನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಅಲ್ಲಿನ ಭಕ್ತರು ಸಲ್ಲಿಕೆ ಮಾಡ್ತಾರೆ. ಈ ಹಿಂದೆ ಈ ದರದಲ್ಲಿ 120 ರೂಪಾಯಿಗಳಿತ್ತು, ಆದ್ರೆ ಇದೀಗ ಅದು 120 ರೂಪಾಯಿಯಿಂದ 220 ರೂಪಾಯಿಗಳಿಗೆ ಏರಿಕೆಯನ್ನ ಕಂಡಿರುವಂತದ್ದು. ಅದರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಂದ್ರೆ ಅಲ್ಲಿ ಸರ್ಪ ಸಂಸ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇದೆಯೋ, ಆಶ್ಲೇಷ ಬಲಿ ಪೂಜೆ ಸೇವೆಗಳೇನಿರುವಂತದ್ದು ಅದಕ್ಕೂ ಕೂಡ ಅದೇ ರೀತಿಯಾದಂತಹ ಪ್ರಾಮುಖ್ಯತೆಗಳು ಇರುವಂತದ್ದು. ಈ ಹಿಂದೆ ಅಲ್ಲಿ ಅದಕ್ಕೆ 400 ರೂಪಾಯಿಯ ದರವನ್ನ ನಿಗದಿಪಡಿಸಲಾಗಿತ್ತು. ಈಗ ಪರಿಷ್ಕೃತ ದರ 500 ರೂಪಾಯಿಗೆ ಏರಿಕೆ ಆಗಿರುವಂತದ್ದು. ಅದರ ಜೊತೆಗೆ ನಾಗಪ್ರತಿಷ್ಠೆ ಅಂದ್ರೆ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿಯ ಜೊತೆಗೆ ನಾಗಪ್ರತಿಷ್ಠೆ ಅಂದ್ರೆ ಅದೊಂದು ಇದಕ್ಕೆ ಪ್ರಸಿದ್ಧಿ ಪಡೆದಂತಹ ಒಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಹಾಗಾಗಿ ನಾಗಪ್ರತಿಷ್ಠೆಗೆ ಕೂಡ ಈ ಹಿಂದೆ 400 ರೂಪಾಯಿಯನ್ನ ಇತ್ತು, ಅದನ್ನು ಈಗ ಏಕಾಏಕಿಯಾಗಿ 500 ರೂಪಾಯಿಗಳನ್ನ ಏರಿಕೆ ಮಾಡಿರುವಂತದ್ದು. ಒಟ್ಟು ಈ ಹಿಂದಿನಿಂದಲೂ ಕೂಡ ಬಹಳ ಗಂಭೀರವಾದಂತಹ ಆರೋಪಗಳಿತ್ತು. ಧಾರ್ಮಿಕ ಕೇಂದ್ರಗಳನ್ನ ಧಾರ್ಮಿಕ ದತ್ತಿ ಇಲಾಖೆ ನಿಯಂತ್ರಣಕ್ಕೆ ತೆಗೆದುಕೊಂಡು ಅವರು ನಡೆಸ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಇವುಗಳಲ್ಲಿ ಪೂಜಾ ಸೇವೆಗಳಲ್ಲಿ ಒಂದಷ್ಟು ರೀತಿಯಾದಂತಹ ಅಂದ್ರೆ ಅದರಲ್ಲಿ ರಿಯಾಯಿತಿಗಳನ್ನ ಘೋಷಣೆ ಮಾಡಬೇಕು ಭಕ್ತರಿಗೆ ಅನ್ನುವಂಥದ್ದು. ಯಾಕಂದ್ರೆ ಸರ್ಕಾರ ನಡೆಸ್ತಾ ಇರುವಂತದ್ದು ಮತ್ತು ಸರ್ಕಾರ ಹೇಳುತ್ತೆ ಅಲ್ಲಿ ಬಂದಂತಹ ನಿಗದಿಯ ಹರಕೆಯ ಹಣ ಇರಬಹುದು ಅಥವಾ ಬೇರೆ ಯಾವುದೇ ವೆಚ್ಚಗಳಿರ್ಬೋದು, ಅವುಗಳೆಲ್ಲವನ್ನ ನಾವು ದೇವಸ್ಥಾನಕ್ಕೆ ಬಳಸ್ತೀವಿ ಅನ್ನುವಂಥದ್ದು. ಆದ್ರೆ ಇಲ್ಲಿನ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಬೇರೆ ಯಾವುದೇ ದೇವಸ್ಥಾನಗಳಿರ್ಬೋದು, ಅದು ಹಿಂದೆ ಹೇಗಿತ್ತೋ ಅದೇ ರೀತಿ ಇದೆ ಅನ್ನುವಂಥದ್ದನ್ನ ಬಿಟ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಹೀಗಿರುವಾಗ ಅಲ್ಲಿ ಏಕಾಏಕಿ ಈ ರೀತಿ ಅದರ ಸೇವೆಗಳ ದರದಲ್ಲಿ ಹೆಚ್ಚಳವನ್ನ ಮಾಡ್ತಾರೆ, ಭಕ್ತರಿಗೆ ಮತ್ತಷ್ಟು ಹೊರೆಯನ್ನ ಹಾಕುವಂತ ಕೆಲಸಗಳಾಗುತ್ತೆ. ಆದ್ರೆ ಅಲ್ಲಿರುವಂತಹ ಹಣ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಮತ್ತೆ ಭಕ್ತ ವಲಯದಲ್ಲಿ ಒಂದು ರೀತಿಯಾದಂತಹ ಪ್ರಶ್ನೆಗಳನ್ನ ಹುಟ್ಟುಹಾಕಿರುವಂತದ್ದು. ಈ ವಿಚಾರದಲ್ಲಿ ಮತ್ತೆ ಕರಾವಳಿ ಭಾಗದಲ್ಲಿ ಸಾಮಾಜಿಕ ತಾಣಗಳಲ್ಲಿ ಮತ್ತೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇರುವಂತಹ ಅವಧಿಗಳಲ್ಲಿ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಹೆಚ್ಚಳ ಮಾಡಿರುವಂತದ್ದು. ಅದ್ರ ಜೊತೆಗೆ ಇದರ ಹಿನ್ನೆಲೆಯಲ್ಲಿ ಅಂದ್ರೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತದೆ. ಅಂದ್ರೆ ತೀರಾ ಇತ್ತೀಚೆಗೆ ಅದರ ಬಗ್ಗೆ ಒಂದಷ್ಟು ವಾದ ವಿವಾದಗಳಾಗಿತ್ತು. ಯಾಕಂದ್ರೆ ಬೇರೆ ಅದು KSRTC ಬಸ್ಗಳಲ್ಲಿ ಬಂದ ಹಣಗಳಲ್ಲಿರ್ಬೋದು ಅಥವಾ ಬೇರೆ ಇದರಿಂದ ಸರ್ಕಾರ ಪಡ್ಕೊಳ್ಳುವಂತಹ ಆದಾಯಗಳನ್ನ ಅವುಗಳು ಗ್ಯಾರಂಟಿ ಸ್ಕೀಮ್ಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಅದೇ ರೀತಿಯ ಚರ್ಚೆಗೆ ಮತ್ತೆ ಈ ಒಂದು ವಿಚಾರ ಕೂಡ ವೇದಿಕೆ ಆಗಿರುವಂತದ್ದು. ಎಸ್, ಥ್ಯಾಂಕ್ ಯು ಭರತ್ರಾಜ್, ನೀವೆಲ್ಲ ಡೀಟೇಲ್ಸ್ಗೆ. ದಕ್ಷಿಣ ಕನ್ನಡ ಭಾಗದ ಮುಜರಾಯಿ ಇಲಾಖೆಗೆ ಒಳಪಟ್ಟಂತಹ ದೇವಸ್ಥಾನಗಳಲ್ಲಿ ಈಗ ದೇವರ ಸೇವೆಯ ದರ ದುಪ್ಪಟ್ಟಾಗಿದೆ. ಆಶ್ಲೇಷ ಪೂಜೆಗೆ 400 ರೂಪಾಯಿ ಇತ್ತು, ನಾಗಪ್ರತಿಷ್ಠೆಯ ದರ ಕೂಡ 400 ರೂಪಾಯಿಯಿಂದ 500 ರೂಪಾಯಿಗೆ ಹೆಚ್ಚಳ ಆಗಿದೆ. ಕೆಲವೊಂದು ದರ ಅಂತೂ 1 to ಡಬಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.